ನಮಸ್ಕಾರ. ವಿಕ್ರಮಾರ್ಜುನ ವಿಜಯದ ಚರ್ಚೆಯನ್ನು ಮುಂದುವರಿಸಿಕೊಂಡು ಹೋಗೋಣ. ಕಳೆದ ಸಂಚಿಕೆಯವರೆಗೆ ನಾವು ಗಮನಿಸಿರುವಂತದ್ದು, ದುರ್ಯೋಧನ ಭೀಷ್ಮರ ಸಲಹೆಯಂತೆ ವೈಶಂಪಾಯನ ಸರೋವರದಲ್ಲಿ ಬಂದು ಅಡಗಿಕೊಳ್ಳುತ್ತಿದ್ದಾನೆ. ಬಲರಾಮ ಬರುವುದರೊಳಗಾಗಿ ಅವನನ್ನ ಹೊರಗೆ ಕರೆತಂದು ಯುದ್ಧಕ್ಕೆ ಸಿದ್ಧ ಮಾಡಿ ಅವನನ್ನ ಕೊಲ್ಲದೆ ಹೋದರೆ ಅವನು ಸೋಲಲ್ಲ ಅಂತ ಕೃಷ್ಣ ಹೇಳಿದಾಗ ಭೀಮ ಬಂದು ಸರೋವರದ ಹೊರಗಡೆ ನಿಂತುಕೊಂಡು ಆರ್ಭಟಿಸುತ್ತಾ ಮೂದಲಿಸ್ತಾ ಕೆಣಕುತ್ತಾ ದುರ್ಯೋಧನನನ್ನ ಹೊರಗೆ ತರುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾನೆ. ಒಂದು ಪದ್ಯವನ್ನ ನಾವು ಹಿಂದೆನೆ ನೋಡಿದ್ವಿ ನೆನ್ನೆಯ ದಿನ. ಅದರ ಮುಂದುವರಿದ ಭಾಗವಾಗಿ 78ನೇ ಪದ್ಯವನ್ನ ಗಮನಿಸಿ. ಕುಡಿದೆಂ ದುಶ್ಯಾಸನನ ಓರಸ್ಥಲವಿಗಳದ ಸುರುಗಾರಿಯಂ ಕಂಡ್ ಅದಂ ಮುನ್ನಡೆ ನೋಡುತ್ತಾ ಅಳ್ಕಿ ಮಂದೈ ನಿನಗೆ ಇರುವ ಆತಟಂ ಕೊಟ್ಟರು ಆರೆಂದು ಮಾನಲ್ಕೆ ಎಡಿಯುಂಟೆ ಸಿಲ್ಕಿದೈ ಓಹ್ ಪರಮಡು ಕೊಳದಿಂ ಸತ್ತೊಡಂ ಪುಟ್ಟ ನೀನ್ ಈಗಡೇದಲ್ ಕೊಂದಪನ್ ಎನ್ನ ಮುಳಿಸಿ ನಿನಗಿಂ ದ್ರೋಹಿ ಬಾಳ್ವಾಸೆಯುಂಟೆ. ಕುಡಿದೆಂ ದುಶ್ಯಾಸನ ಓರಸ್ಥಲದ ವಿಗಳದ ಶೃಗಾರಿಯಂ ದುಶಾಸನ ರಕ್ತವನ್ನ ಹೀರ್ತಾ ಇದ್ನಲ್ಲ ಅವತ್ತು, ಕಂಡದ ಮುನ್ನಡೆ ನೋಡುತ್ತಾ ಅಳ್ಕಿ ಮಾಡದೈ ಪುಕ್ಕಲನಾಗಿ ಅದನ್ನ ನೋಡಿ ಇವತ್ತು ಅಂಜಿಕೊಂಡು ಒಳಗಡೆ ಕೂತಿದ್ಯಲ್ವಾ ನೀನು ಪುಕ್ಕಲ ನೀನು. ನಿನಗೆ ಇರುವಾದ ಟಮ್ ಕೊಟ್ಟರು ಆರಿಂದು ಪೌರುಷ ಎಲ್ಲಿ ಬರುತ್ತೆ ಇವತ್ತು ನಿನಗೆ? ನಾನಿದ್ದೀನಲ್ಲ ಇವತ್ತು ಇಲ್ಲಿ ನಿಂತಿದ್ದೀನಿ ನಾನು. ನೀನು ಯುದ್ಧವನ್ನ ಹೋರಾಟ ಮಾಡ್ಲಿಕ್ಕೆ ಆಗಲ್ಲ, ನಿನಗೆ ಆಗದೆ ಇರುವಂತಹ ನೀನು ಮಾನಲ್ ಕೇಡಿ ಉಂಟೇ ಸಿಲ್ಕಿದೈ. ಎಲ್ಲಿ ಹೋಗ್ತೇನೆ ನೀನು? ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ? ನಾನು ಇಲ್ಲೇ ನಿಂತಿದ್ದೀನಿ, ನೀನು ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯವೇ ಇಲ್ಲ. ಓ ಪರಮಡುಕೊಳ್ಳೋದಿಂ ಬಾ ಬಾ ಆಚೆ ಬಾ, ಕೊಳದಿಂದ ಆಚೆ ಬಾ, ನಡಿ. ಸತ್ತೊಡಂಪುಟ್ಟ ಎಲ್ಲಿ ಹೋಗ್ತೀಯಾ? ಸತ್ರೆ ಮತ್ತೆ ಹುಟ್ಟತೀಯಲ್ಲ, ಬಾ, ಯಾಕೆ ಹೆದರ್ಕೊಳ್ತಾ ಇದೀಯಾ? ನೀನ್ ಈಗಡೆ ದಲ್ ಕೊಂದಪನ್ ನಿನ್ನ ಒಂದರ ಕ್ಷಣದಲ್ಲಿ ಕೊಂದು ಹಾಕ್ತೀನಿ. ಎನ್ನ ಮುಳಿಸಿ ನಿನಗಿಂ ದ್ರೋಹಿ ಬಾಳ್ವಾಸೆಯುಂಟೆ. ನನ್ನ ರೇಖಿಸಿದಂತಹ ದ್ರೋಹಿ ನೀನು. ಇಷ್ಟು ರೇಖಿಸಿದ ಮೇಲೂ ಕೂಡ ಬಾಳುವಂತಹ ಆಸೆಯನ್ನು ಇಟ್ಕೊಂಡಿದ್ಯಾ ನೀನು, ಹೇಳಿ ನೀನು ಅಂತ ಹೇಳಿ ರೇಗಿಸ್ತಾ ಇದ್ದಾನೆ. ಹಾಗೆ ರೇಗಿಸ್ತಾ 80ನೇ ಪದ್ಯ. ಆದಟಿನ ಅಳುರ್ಕೆಯಂ ನೆರಿಸಿ ನಿನ್ನ ನಿಷೇಕದ ಪೊಳ್ತು ತಪ್ಪಲಿಯದೆ ಪೊರಮಟ್ಟು ಬಾ ತಡೆಯದೆ ಈಗಳೇ. ನಿನ್ನ ವಿಧಿ ನನ್ನ ಕೈಯಲ್ಲಿದೆ, ನಿನ್ನ ಅಂತ್ಯ ನನ್ನ ಕೈಯಲ್ಲಿದೆ, ಅದನ್ನ ತಪ್ಪಿಸ್ಲಿಕ್ಕಾಗಲ್ಲ. ಅದು ಈಗಲೇ ಅಂತ ನಿರ್ಧಾರವಾಗಿದೆ, ಅದನ್ನ ತಪ್ಪಿಸ್ಲಿಕ್ಕಾಗಲ್ಲ. ನೀನು ಏನು ಯೋಚನೆ ಮಾಡಕ್ ಹೋಗ್ಬೇಡ, ಏನೋ ಪ್ಲಾನ್ ಎಲ್ಲ ಮಾಡಕ್ ಹೋಗ್ಬೇಡ. ಪೊರಮಟ್ಟು ಬಾ ತಡೆಯದೆ ಈಗಳೇ, ಬಾ ಈಗಲೇ ಸರೋವರದಿಂದ ಆಚೆ ಎದ್ದು ಬಾ. ನೀನ್ ಇನಿಸು ಇರದೆಯ ಪುಡೆ, ನೀನೇನಾದ್ರೂ ಸ್ವಲ್ಪ ತಡ ಮಾಡಿದ್ದೇ ಆದ್ರೆ, ಅಂದ್ರೆ ಆ ಕಾಲ ಏನಿದೆ, ಆ ಟೈಮ್ ಅನ್ನೋದು ಏನಿದೆ ಅದು ಫಿಕ್ಸ್ ಆಗಿದೆ ಆದ್ರೆ, ನೀನೇನಾದ್ರೂ ಇದನ್ನ ಇನ್ನೊಂದ್ ಸ್ವಲ್ಪ ಪೋಸ್ಟ್ ಪೋನ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಏನಾದ್ರು ನೀನ್ ಪ್ಲಾನ್ ಹಾಕೊಳ್ತಿದ್ರೆ, ಸರೋವರದಾಂಬುವನಿತಂ ತಾವೆ ತುಳುಕಿ ರಸಾತಳಂಬರಂ ಬೆಂಕಿಯುಂ ಎಂತುಂ ಅಪ್ಪಳಿಸಿ ಕೊಂದಪನು ಹೇಳುದು ಇದೇನ್ ಸುಯೋಧನ. ನೀನೇನೋ ಟೈಮ್ನ ಪೋಸ್ಟ್ ಪೋನ್ ಮಾಡ್ಕೊಂಡು ಕೂತಿರಬಹುದು, ಆದ್ರೆ ನಾನು ಬಿಡಲ್ಲ. ನಾನು ಬೇಕಿದ್ರೆ ಸರೋವರದ ಆಳಕ್ಕೆ ಬಂದು ಎಲ್ಲವನ್ನ ಸುಟ್ಟು ನಿನ್ನನ್ನ ಹೊರಕ್ಕೆ ಎಳ್ಕೊಂಡು ಬರ್ತೀನಿ. ನೀನು ಯಾವುದೇ ಪಾತಾಳದಲ್ಲಿ ಅಡಗಿ ಕುಳಿತಿದ್ರು ಕೂಡ ನಾನೇ ನುಗ್ತೀನಿ. ವಿಧಿ ಆ ರೀತಿ ಬರೆದಿದೆ, ಅದನ್ನ ಯಾರು ತಪ್ಪಿಸ್ಲಿಕ್ಕಾಗಲ್ಲ. ನೀನೇನಾದ್ರೂ ಬರಲಿಲ್ಲ ಆದ್ರೆ ನಾನೇ ಎಳ್ಕೊಂಡು ಬಂದು ಹೊರಗೆ ಹಾಕ್ತೀನಿ ಅಂತ ವಾನ್ ಮಾಡ್ತಾನೆ ಎಂದು ವಿಳೆಯ ಕಾಳ ಜಲಧರ ನಿನಾದದಿಂ ಗಜರಿ ಗರ್ಜಿಸಿದ. ಅಂದ್ರೆ ಪ್ರಳಯ ಕಾಲದಲ್ಲಿ ಆಗುವಂತ ಗುಡುಗು ಏನಿರುತ್ತೆ, ಪ್ರಳಯ ಕಾಲದಲ್ಲಿ ಹೇಗೆ ಮೋಡಕ್ಕೆ ಮೋಡ ಘರ್ಷಣೆಯಾಗಿ ಗುಡುಗು ಸಿಡಿಗಳು ಬರ್ತವೆ, ಆ ರೀತಿಯಲ್ಲಿ ಗರ್ಜಿಸ್ತಾನೆ ಭೀಮ. ಜಟಾಸುರಾರಾತಿಯ ಗಳಗರ್ಜನೆಗೆ ಕರಿಗಳಬಗರ್ಜನೆಗೆ ಏಳುವ ಮೃಗರಾಜನಂತೆ ರಾಜರಾಜಂ ಸೈರಿಸದೆ ಚಿತ್ತಸ್ಖಲನೆಯಾಗಿ ಜಳಸ್ತಂಭ ಮಂತ್ರಮೆಲ್ಲಂ ಮಾಯ ಮಂತ್ರಮಾಗೆ. ಚೆನ್ನಾಗಿದೆ ಇದು. ಇವನು ಆನೆಯ ರೀತಿಯಲ್ಲಿ ಗರ್ಜಿಸ್ತಾ ಹೀಗೆಲ್ಲ ಮೂದಲಿಸ್ತಾ ಇದ್ದಾನೆ. ದುರ್ಯೋಧನ ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಾನೆ. ಅಲ್ಲಿವರೆಗೂ ಸಮಾಧಾನವಾಗಿದ್ದ. ಎಷ್ಟು ಅಂತ ಸಹಿಸ್ಕೊಳ್ತಾನೆ ದುರ್ಯೋಧನ. ಆತ ಪರಾಕ್ರಮಿ, ಛಲದಿಂದ ಇರುವಂತವನು, ಯುದ್ಧಕ್ಕೆ ನಾನು ಸಿದ್ಧವಾಗಿ ನಿಂತಿರುವಂತ ಮನಸ್ಸನ್ನ ಇಟ್ಕೊಂಡಂತ ಅಂತವನು. ಇವನು ಇಷ್ಟೆಲ್ಲ ಹೇಳಿ ಯುದ್ಧಕ್ಕೆ ಬಾ ಅಂತ ಹೇಳಿದ್ರೆ ಆತ ತಡಿದೇ ಇರ್ತಾನ. ಆ ಸಂದರ್ಭದಲ್ಲಿ ರಾಜರಾಜಂ ಸೇರಿಸದೆ ಚಿತ್ತಸ್ಖಲನೆಯಾಗಿ, ಅಂದ್ರೆ ಮನಸ್ಸು ಚಂಚಲ ಆಗಿಬಿಡುತ್ತೆ. ಜಲಸ್ತಂಭ ಮಂತ್ರಮೆಲ್ಲಂ ಮಾಯ ಮಂತ್ರಮಾಗೆ, ಎಲ್ಲ ಮಾಯವಾಗ್ಬಿಡುತ್ತೆ. ಜಲಸ್ತಂಭ ಮಂತ್ರಗಳು ಮಾಯವಾಗ್ಬಿಡ್ತವೆ. ಆ ಮಂತ್ರವನ್ನ ಪಠಿಸ್ತಲೇ ಇರಬೇಕು. ನೀರೊಳಗಿದ್ದಾಗ ಒಂದು ರೀತಿಯಲ್ಲಿ ಆಕ್ಸಿಜನ್ ಸಪ್ಲೈ ರೀತಿಯಲ್ಲಿ ಅದಾಗುತ್ತೆ, ಉಸಿರುಗಟ್ಟದೇ ಇರಲಿ ಅನ್ನೋದಕ್ಕೆ. ಅಂತಹ ಒಂದು ಮಂತ್ರ ಪಠನೆಯನ್ನ ಮಾಡ್ತಾ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಆದ್ರೆ ಯಾವಾಗ ಇಷ್ಟೆಲ್ಲ ರೇಗಿಸ್ತಾನೆ, ಜಲಮಂತ್ರವನ್ನ ಈತ ಮರೆತು ಹೋಗ್ತಾನೆ, ಅದು ಮಾಯ ಮಂತ್ರವಾಗುತ್ತೆ ಅನ್ನೋ ರೀತಿಯಲ್ಲಿ ವರ್ಣನೆಯನ್ನ ಮಾಡ್ತಾನೆ ಪಂಪ. ಮನಸ್ಸಿನಲ್ಲಿ ಅನ್ಕೊಳ್ತಿದ್ದಾನೆ ಈಗ ದುರ್ಯೋಧನ. 81ನೇ ಭಾಗದಲ್ಲಿ ಪಗವೆಂಬಂದು ಉರದೆ ಇಂತು ಮೂದಲೆಸಿಯುಂ. ಶತ್ರು ಬಂದು ನನ್ನ ಮುಂದೆ ಹೀಗೆ ಹೀಯಾಳಿಸ್ತಾ ಇದ್ರು ಕೂಡ ಮಾತಂ ಕಿವಿಳ್ಗಿಳಿದು ಕೆಮ್ಮನೆ ನೀರೊಳ್ ಮುಳುಗಿರ್ದೆ. ಕಿವುಡನಂತೆ ಸುಮ್ಮನೆ ನೀರೊಳಗೆ ಹಾಗೆ ಕೂತ್ಕೊಂಡ್ಬಿಟ್ಟಿದ್ರೆ ಅಳ್ದು ಕಿಡುಗಂ ಮಚ್ಚೌರ್ಯಂ ಎಂದು. ಎಲ್ಲಿನ ಶೌರ್ಯ ಅದು? ಗಂಡಸ್ತನ ಅಂತ ಅಲ್ಲ. ಅಳ್ಳು ಕಿಡುಗಂ ಮಚ್ಚೌರ್ಯಂ ಎಂದು ಉದ್ದತಂ ನೆಗೆದಾಗಳ್. ಪಗವೆಂಬಂದು ಉರದೆ ಇಂತು ಮೂದಲಿಸಿ. ವೈರಿಯೊಬ್ಬ ಹೀಗೆ ನನ್ನ ಬಂದು ಹೀಯಾಳಿಸ್ತಾ ಇದ್ದಾನೆ, ಮೂದಲಿಸ್ತಾ ಇದ್ದಾನೆ. ಮಾತಂ ಕಿವುಳ್ಗಳ್ಳೀಳ್ದು ಕೆಮ್ಮನೆ ನೀರೊಳ್ ಮುಳುಗಿದ್ದಿರ್ದೊಡೆ. ಕಿವುಡನ ಹಾಗೆ ಏನು ಕೇಳಿಸ್ತಿಲ್ಲ ಅಂತ ಹೇಳಿ ಮುಳುಗಿ ಕೂತಿದ್ರೆ ಅಳ್ಳು ಕಿಡುಗಂ ಮಚ್ಚೌರ್ಯಂ ಎಂದು. ಶೌರ್ಯ ಪರಾಕ್ರಮಕ್ಕೆ ನಾಚಿಕೆ ಆಗಲ್ವಾ? ವೈರಿ ನನ್ನ ಮುಂದೆ ಬಂದು ರೇಗಿಸ್ತಾ ಇದ್ರು ಕೂಡ ಕಿವುಡನ ಹಾಗೆ ಅಲ್ಲಿ ಕೂತ್ಕೊಂಡಿದ್ರೆ ನನ್ನ ಶೌರ್ಯಕ್ಕೆ ಮುಳುವಾಗುತ್ತೆ. ಉದ್ದತಂ ನೆಗೆದಾಗಳ್ ಅಂತ ಅನ್ಕೊಂಡು ನೀರಿನಿಂದ ಮೇಲಕ್ಕೆ ಜಿಗಿತಾನೆ. ವಿಲಸತ್ ಕಿರೀಟ ತಟರತ್ನಾಂಶು ಪ್ರಭಾರಾಜಿ ತೊಟ್ಟೆಗೆ ಕೈಗಣ್ಮೆ ಸುರೇಂದ್ರ ಚಾಪರುಚಿಯಂ ಕೈಗೊಂಡುದ ಪೂಗಳಂ ಅಂತ ಹೇಳಿ ಇವನು ಹೊರಗೆ ಬರ್ತಿದ್ದ ಹಾಗೆ ಅವನ ಕಿರೀಟದಲ್ಲಿದ್ದಂಥ ರತ್ನ
ಏನು ಹೊಳಿತಾ ಇದೆ ಅದು ಸರೋವರದ ಮೇಲೆ ಕಾಮನ ಬಿಲ್ಲಿನ ಹಾಗೆ ಕಾಂತಿಯನ್ನ ಮೂಡಿಸುತ್ತಂತೆ. ಆ ರೀತಿಯಾಗಿ ಕಾಂತಿಯುತವಾಗಿ ಹೊರಗಡೆ ಬರ್ತಿದ್ದಾನೆ. ಎರಡರ್ಥವೂ ಬರುತ್ತೆ. ಒಂದು, ಅವನು ಇದ್ದಾಗ ಶಾಪ ತಾಕಿರೋ ಹಾಗೆ ಕಪ್ಪಾಗಿ ಇರುವಂತಹ ರೀತಿಯಲ್ಲಿ ಭಯಾನಕವಾಗಿ ಇರುವಂತದ್ದು. ಆದ್ರೆ ಅವನು ಈಗ ಹೊರಗಡೆ ಬರ್ತಿದ್ದ ಹಾಗೆ ಅದಕ್ಕೊಂದು ರೀತಿಯಲ್ಲಿ ಸಮಾಧಾನವಾಗಿ ಚಿತ್ರ ಬದಲಾವಣೆಯಾಗಿದೆ ಅನ್ನೋ ರೀತಿಯಲ್ಲಿ ಅವನ ಕಿರೀಟದಿಂದ ಹೊಳಿತಾ ಇರುವಂತಹ ಪ್ರಕಾಶದಿಂದ ಕಾಮನ ಬಿಲ್ಲಿನ ಹಾಗೆ ನೀರಿನಲ್ಲಿ ಹೊಸ ಬಣ್ಣ ಹೊಮ್ಮಿದ ಹಾಗೆ ಕಾಣುತ್ತಂತೆ. ಹೀಗೆ ಭೀಮ ಮೂದಲಿಸಿ ತಿವಿದು ತೀಡಿ ಎಲ್ಲ ಮಾಡಿದ ನಂತರ ದುರ್ಯೋಧನ ಹಾರಿ ಹೊರಗಡೆ ಬಂದು ನಿಲ್ತಾನೆ. ರನ್ನ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ ತನ್ನ ಗದಾಯುದ್ಧದಲ್ಲಿ. ನಮಗೆ ಬಹಳ ಚಿಕ್ಕ ವಯಸ್ಸಿನಿಂದಲೂ ಕೂಡ ಕೇಳಿಸ್ಕೊಂಡು ಬೆಳೆದಂಥವ್ರು ನಾವು. ಅದನ್ನ ಕೂಡ ನೀವು ಹೋಲಿಕೆ ಮಾಡಬಹುದು. ಬಟ್ ಅನಲೈಸ್ ಮಾಡಬೇಕಾದಾಗ ರನ್ನನ ಬಗ್ಗೆ ಒಂದು ಸಾಲನ್ನ ಹೇಳಬಹುದು ಹೊರತು ಅದನ್ನ ಕೂತ್ಕೊಂಡು ಬರೆಯಲಿಕ್ಕಾಗಲ್ಲ. ರನ್ನನು ಕೂಡ ಇದೇ ರೀತಿ ವರ್ಣನೆ ಮಾಡ್ತಾನೆ ಅಂತ ಹೇಳಿ ಬಿಡಬಹುದು, ಅಥವಾ ಅಲ್ಲಿನ ಒಂದು ಸಾಲನ್ನ ಹೇಳಬಹುದು ಹೊರತು ಅದಕ್ಕೆ ಅಂತ ಒಂದು ಪ್ಯಾರಾಗ್ರಾಫ್ ನ ಇಟ್ಕೊಂಡು ಅನಲೈಸ್ ಮಾಡೋದು ತಪ್ಪಾಗುತ್ತೆ. ನಮಗೆ ಇಲ್ಲಿ ಪಂಪನೆ ಮುಖ್ಯ. ರನ್ನನ ದುರ್ಯೋಧನ ಅಂತ ಹೇಳಿದಾಗ ಅಲ್ಲಿ ಬೇಕಿದ್ರೆ ಕಂಪ್ಲೀಟ್ ರನ್ನನ ಬಗ್ಗೆ ಹೇಳ್ತಾ ಹೋಗಬಹುದು. ಬಟ್ ಇಲ್ಲಿ ಒಂದು ಅನಾಲಿಸಿಸ್ಗೋಸ್ಕರ, ಒಂದು ಕಂಪ್ಯಾರಿಸನ್ಗೋಸ್ಕರ ಇಂತಿಂತಹ ಸಾಲು ಅಥವಾ ಇಂತಿಂತಹ ಒಂದು ಭಾಗ ಅಂತ ಹೇಳಿ ನಿಲ್ಲಿಸಿದ್ರೆ ಸಾಕಾಗತ್ತೆ ಒಂದು ವಾಕ್ಯದಲ್ಲಿ. ಆರವಮಂ ನಿರ್ಜಿತ ಕಂಠೀರವರವಮಂ ನಿರಸ್ತಗನರವಮಂ ಕೋಪಾರ್ಣ ನೇತ್ರಂ ಕೇಳಿದ ನೀರೊಳಗಿರ್ದುಂಬೆಮರ್ತನ್ನೂರಗ ಪತಾಕಂ ಅನ್ನುವಂಥದ್ದನ್ನ ಬಹಳ ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬಂದಿದ್ದೀವಿ. ಈಗಲೂ ಕೂಡ ಅದು ಬೈಹಾರ್ಟ್ ಆಗಿರುವಂಥದ್ದು, ಎಲ್ಲ ಕಡೆ ಹೇಳ್ತಿರ್ತೀವಿ. ನೀರೊಳಗಿರ್ದುಂಬೆಮರ್ತನ್ ಉರಗ ಪತಾಕಂ ಅನ್ನುವಂತಹ ಅತ್ಯದ್ಭುತ ಸಾಲನ್ನ ನಾವು ಈಗಲೂ ಕೂಡ ನೆನೆಸ್ಕೊಳ್ತಾ ಇರ್ತೀವಿ. ಅದೇ ಸನ್ನಿವೇಶ ಇಲ್ಲೂ ಕೂಡ ಪಂಪನಲ್ಲಿ ಈ ರೀತಿಯಾಗಿ ವರ್ಣಿತವಾಗಿ ಕಾಣುತ್ತೆ. ಹಾಗೆ ನೀರಿನ ಹೊರಬರುವುದನ್ನು ಕೂಡ ಬಹಳ ಅದ್ಭುತವಾಗಿ ವರ್ಣಿತವಾಗಿರುವಂತದ್ದು 82ನೇ ಪದ್ಯ ವಿಭಾಗ. ಸುಮ್ಮನೆ ಅದು ವರ್ಣನೆಗೋಸ್ಕರ ಅಂತ ಹಾಕಿರುವಂತದ್ದು, ಅದು ಮುಖ್ಯ ಅಲ್ಲ. ನೆಗೆಯ ಪೊದಳ್ಳ ಬೊಬ್ಬುಳಿಕೆಗಳ್ನೆಗೆದಂತೆ ಎರಡೂ ಕೆಲಕ್ಕೆ ನೀರುಗಿಯೇ. ಹಾರುವಂತಹ ರಭಸಕ್ಕೆ ಕೊಳದಲ್ಲಿರುವಂತಹ ನೀರು ಇಬ್ಬಾಗವಾಗಿ, ಎರಡು ಭಾಗವಾಗಿ ಎರಡು ಕಡೆ ಹಾರುತ್ತೆ. ನೀರು ಗುಳ್ಳೆಗಳು ಮೇಲೆ ಕುದಿದ ನೀರಿನ ಹಾಗೆ ನೀರು ಗುಳ್ಳೆಗಳು ಮೇಲ್ ಬರ್ತವೆ. ಇಬ್ಬಾಗವಾಗಿ ಆ ಕಡೆ ಒಂದಷ್ಟು ನೀರು, ಈ ಕಡೆ ಒಂದಿಷ್ಟು ನೀರು ಹಾರುತ್ತೆ. ಗದಾಭಿಘಾತ ಪರಿಪೂರಿತ ತೋಯ ಜಷಂಡಂ ಅಲ್ಲಿಗಲ್ಲಿಗೆ ಕದಡಿ ಏಳೆ ಭೀಮ ಭುಜ ಮಂದರ ಕಟ್ಟನೆಯಿಂದಂ ಅಲ್ಲಿ ತೊಟ್ಟಗೆ ಕೊಳೆ ಕಾಳಕೂಟ ಮೊಗೆವಂತೆ ಒಗೆದಂ ಫಣಿರಾಜ ಕೇತಂ. ಭೀಮ ಕೂಡ ಒಂದು ಏಟನ್ನ ಹಾಕ್ತಾನೆ. ನೀರು ಆ ಕಡೆ ಈ ಕಡೆ ಎಲ್ಲ ಹಾರುತ್ತೆ. ಅದರ ಮಧ್ಯದಲ್ಲಿ ಕಾಳಕೂಟ ಮೊಗೆವಂತೆ ಒಗೆದಂ ಫಣಿರಾಜ ಕೇತಂ. ಆ ನಡುವೆ ಆ ಇಬ್ಬಾಗದಲ್ಲಿ ನೀರು ಚೆಲ್ಲಾಪಿಲ್ಲಿ ಆಗಬೇಕಾದ್ರೆ ಭೀಮ ಗರ್ಜಿಸುವಾಗ, ನೀರಿಗೆ ಹೊಡೆಯುವಾಗ ದುರ್ಯೋಧನ ಅಲ್ಲಿ ಹುಟ್ಟಿ ಬರುವ ಹಾಗೆ, ಫಣಿರಾಜಕೇತನ್ ಹುಟ್ಟಿ ಬರುವ ಹಾಗೆ ಕಾಣಿಸುತ್ತೆ ಆ ಕಾಳಕೂಟದಲ್ಲಿ ಅಂತ ವರ್ಣಿತವಾಗಿರುವಂತದ್ದು. ಇದನ್ನ ಧರ್ಮರಾಯ ಕೂಡ ವಿಟ್ನೆಸ್ ಮಾಡ್ತಾನೆ. ಅಲ್ಲೇ ಪಕ್ಕದಲ್ಲಿ ನಿಂತಿರ್ತಾನೆ ಧರ್ಮರಾಯ, ಅದನ್ನ ವಿಟ್ನೆಸ್ ಮಾಡ್ತಾನೆ. ಈ ಹಿಂದೆ ಕರ್ಣನ ಪರಾಕ್ರಮವನ್ನ ಹೊಗಳಿದ್ದಾನೆ ಧರ್ಮರಾಯ. ಅರ್ಜುನ ಮತ್ತು ಕೃಷ್ಣರನ್ನ ಒಂದ್ಸಲಿ ಛೇಡಿಸಿರ್ತಾನಲ್ಲ, ಅದಂಗ್ ಬಂದ್ಬಿಟ್ರಿ ನೀವು ತಪ್ಪಿಸ್ಕೊಂಡು ಅವನ ಪರಾಕ್ರಮದ, ಅವನ ಬಾಣಗಳ ದಾಳಿಯಿಂದ ಅಂತೆಲ್ಲ ಹೇಳಿ ಮೂದಲಿಸಿರ್ತಾನಲ್ಲ. ಈಗ ದುರ್ಯೋಧನ ವೈಶಂಪಾಯನ ಸರೋವರದಿಂದ ಹಾರಿ ಮೇಲೆ ಜಿಗಿದು ಭೀಮನ ಮುಂದೆ ಬಂದು ನಿಲ್ಲುವಂಥದ್ದನ್ನ ಕೂಡ ಇದೇ ರೀತಿಯಾಗಿ ನೆನಪಿಸ್ಕೊಳ್ತಾನೆ. ಒಂದು ರೀತಿ ಅವನಿಗೆ ದಿಗ್ಭ್ರಮೆ ಆಗುತ್ತೆ ಧರ್ಮರಾಯನಿಗೆ. ನಡಪಿದ ನೆಂಟರೇದೆ ಪೊರೆದ ಆಳ್ ರಣರಂಗದೊಳ್ಳು ಉಳ್ಳರೆಲ್ಲರೂ ಮಡಿದೊಡಂ ಉರ್ಕುಗುಂದದ ಉಗರಂತೆ ಎರಡೂ ಕಡೆ ತಪ್ಪ ಕೂರ್ಪನು ಗುಡಿಸದೆ ತಾಳ್ಡಿ ಮೇಯೊಳೆ ವೃಕೋದರನ ಒಂದೇ ಸರಕ್ಕೆ ಕಾಯ್ಪಡಂಬಡೆ ಸಿಡಿಲೇಳ್ಗಿಯಂ ಮಸಗಿ ಬಂದನಿದೇನ್ ಕಲಿಯೋ ಸುಯೋಧನಂ. ಅಂತಹ ಶೂರನನ್ನ ಈಗ ಧರ್ಮರಾಯ ನೋಡಿ ಹೊಗಳುತ್ತಾ ಇರುವಂತಹ ರೀತಿಯಲ್ಲಿ ಮನಸ್ಸಿನಲ್ಲಿ ಆಗ್ತಾ ಇರುವಂತದ್ದು. ಅವನ ನಂಬಿದವರನ್ನ ಬಹಳ ಚೆನ್ನಾಗಿ ನೋಡ್ಕೊಂಡ ಈತ ದುರ್ಯೋಧನ. ಅವರನ್ನ ನಂಬಿದಂತಹ ಸ್ನೇಹಿತರಾಗಿರ್ಬೋದು, ಆಳುಗಳಾಗಿರ್ಬೋದು, ಎಲ್ಲರನ್ನ ಬಹಳ ಚೆನ್ನಾಗಿ ನೋಡಿಕೊಂಡ. ರಣರಂಗದಲ್ಲಿ ತನ್ನವರೆಲ್ಲರೂ ಈಗ ಸತ್ತು ಹೋಗಿದ್ದಾರೆ, ಆದ್ರೂ ಕೂಡ ಸ್ವಲ್ಪವೂ ಕದಲಿಲ್ಲ. ಉಳ್ಳರೆಲ್ಲರೂ ಮಡಿದೊಡಂ, ಸತ್ತು ಹೋಗಿದ್ದಾರೆ ಅವನ ನಂಬಿದವರೆಲ್ಲರೂ ಕೂಡ ಈಗ ಸತ್ತು ಹೋದ್ರೂ ಕೂಡ ಉರ್ಕುಗುಂದದ ಉಗುರಂತೆ ಬಹಳ ತೀಕ್ಷ್ಣಮತಿಯಾಗಿ, ಉಗುರಿನ ಅಚೂಪಾದ ತೀಕ್ಷ್ಣತೆ ಹೇಗೆ ಇರುತ್ತೆ ಆ ರೀತಿಯಾಗಿ ಸ್ವಲ್ಪವೂ ತನ್ನ ತೀಕ್ಷ್ಣತೆಯನ್ನ ಕಳ್ಕೊಳ್ಳದೆ ಭೀಮ ರೇಗಿಸಿದ್ದಕ್ಕೋಸ್ಕರ ಈಗ ದುರ್ಯೋಧನ ತನ್ನ ಪರಾಕ್ರಮವನ್ನ ಮೆರೆಯಲಿಕ್ಕೆ ಮೇಲೆ ಬಂದ ಹಾಗೆ ಕಾಣ್ತಾ ಇದೆ. ಏನು ಆರ್ಭಟದಿಂದ, ಏನು ಶೌರ್ಯದಿಂದ ಬಂದಿದ್ದಾನೆ ಈತ ಅಂತ ಧರ್ಮರಾಯ ಮನಸ್ಸಿನಲ್ಲಿ ಅನ್ಕೊಳ್ತಾ ಇದ್ದಾನೆ ದುರ್ಯೋಧನನ ನೋಡಿ. ಏನು ಪರಾಕ್ರಮಿ ಈತ ಅನ್ನೋ ರೀತಿನಲ್ಲಿ. ಆಗ ಅಷ್ಟುವರೆಗೂ ರೇಗಿಸಿರ್ತಾನಲ್ಲ ಭೀಮ, ಬಚ್ಚಿಟ್ಕೊಂಡಿದ್ಯಾ, ಊದ್ಕೊಂಡಿದ್ಯಾ ನೀನು, ಹೇಳಿ ನೀನು ಅಂತ ಅಲ್ಲ ಹೇಳಿ ರೇಗಿಸ್ತಾನಲ್ಲ, ಅದಕ್ಕೆ ಒಂದು ರೀತಿ ಕ್ಲಾರಿಫಿಕೇಶನ್, ಒಂದು ಜಸ್ಟಿಫಿಕೇಶನ್ ಅನ್ನು ಕೊಡಬೇಕಲ್ಲ. ಈಗ ಅದಕ್ಕೋಸ್ಕರ ದುರ್ಯೋಧನ ಹೇಳ್ತಾನೆ, ಇಷ್ಟೆಲ್ಲ ಆಡ್ಕೊಂಡ್ರಲ್ಲ, ಕೇಳಿ ಪಾಂಡವರ ಕೇಳಿ ಇಲ್ಲಿ ಅಂತ ಹೇಳಿ ಎಳೆ ಮುಂದೈತ್ಯನ ಕೈಗೆ ಪೋಗೆ ತರಲೆಂದು. ಹಿಂದೆ ಭೂಮಿ ಹಿರಣ್ಯ ರಾಕ್ಷಸನ ಕೈವಶವಾದಾಗ ಕೃಷ್ಣನೇ ಸ್ವತಃ ಪಾತಾಳಕ್ಕೆ ಹೋಗ್ತಾನೆ. ಈ ಚಕ್ರಿ ಮುನ್ನಂ ರಸಾತಳಮಂ ಪೊಕ್ಕುದಂ, ಅವನೇ ಪಾತಾಳಕ್ಕೆ ಹೋಗಿ ಭೂಮಿಯನ್ನ ರಕ್ಷಿಸಿದ್ದಾನೆ. ಈ ಮಹೋಗ್ರ ರಣದೊಳ್ ನಿಮ್ಮೊಂದು ಕೈ ಬೀಳ್ದಿ ಭೂತಳಮಂ ಮತ್ತೆ ತರಲ್. ಇದೇ ರೀತಿಯಲ್ಲಿ ಕೃಷ್ಣ ಹೇಗೆ ಪಾತಾಳಕ್ಕೆ ಹೋಗಿ ಭೂಮಿಯನ್ನ ರಕ್ಷಿಸಿದ್ದನೋ ಅದೇ ರೀತಿಯಲ್ಲಿ ನಾನು ಕೂಡ ನನ್ನ ಭೂಮಿಯನ್ನ ರಕ್ಷಿಸಿಕೊಳ್ಳಕ್ಕೆ, ನಿಮ್ಮ ಪಾಲಾಗಿದೆ ಅದು, ನೀವೆಲ್ಲ ಕೆಟ್ಟವರು, ನಿಮ್ಮ ಪಾಲಾಗಿದೆ ಭೂಮಿ, ಈಗ ಅದನ್ನ ರಕ್ಷಿಸಿಕೊಳ್ಳಲು ನಾನು ಪಾತಾಳಕ್ಕೆ ಹೋಗಿ ಕೂತ್ಕೊಂಡ್ರೆ ಅವಹೇಳನ ಯಾಕಾಗತ್ತದು, ಅಪಮಾನ ಏನಕ್ಕಾಗುತ್ತದು? ಆನು ಈ ಕೊಳಂಪೊಕ್ಕುದು ಆವ ದೋಷಂ, ಇದರಲ್ಲಿ ತಪ್ಪೇನಿದೆ?
ಅವೆಲ್ಲ ಆ ಕಡೆ ಇರಲಿ, ಈ ಮಾರಾಂಪರರ್ ಆರ್ ತೋರಿರಿ. ಅವೆಲ್ಲ ಆ ಕಡೆ ಇರಲಿ, ನಾನು ಜಸ್ಟಿಫಿಕೇಶನ್ ಕೊಡೋದನ್ನ ಕೊಟ್ಟಿದ್ದೀನಿ, ಇದು ನನಗೆ ಸರಿ ಅಂತ ಅನ್ನಿಸ್ತಾ ಇದೆ, ಅದೆಲ್ಲ ಆ ಕಡೆ ಇರಲಿ. ಈಗ ನನ್ನ ಜೊತೆ ಹೋರಾಟ ಮಾಡೋರು ಯಾರು, ಈ ಮಾರಾಂಪರರ್ ಆರ್ ತೋರಿರಿ, ತೋರಿಸಿ ಯಾರ ಜೊತೆ ನಾನು ಹೋರಾಟ ಮಾಡಬೇಕು ಅಂತ ಸನ್ನದ್ಧನಾಗಿ ನಿಂತ್ಕೊಳ್ತಾನೆ. ಆಗ ಧರ್ಮರಾಯ ಇದು ಕೊನೆಯ ಪ್ರಯತ್ನವಾಗಿ ಮತ್ತೆ ಒಮ್ಮೆ ದುರ್ಯೋಧನನ ಮನಸ್ಸು ಚೇಂಜ್ ಆಗತ್ತಾ ನೋಡೋಣ ಅಂತ. ಧೃತರಾಷ್ಟ್ರ ಒಂದ್ಸಲಿ ಕೇಳಿರ್ತಾನೆ, ಭೀಷ್ಮ ಒಂದ್ಸಲಿ ಕೇಳಿರ್ತಾನೆ, ಎರಡಕ್ಕೂ ಒಪ್ಪಿರಲ್ಲ. ಈಗ ಕೊನೆಯದಾಗಿ ಧರ್ಮರಾಯ ಒಂದ್ಸಲಿ ಕೇಳೋಣ ಅಂತ ಹೇಳಿ ಅವನೇನಾದ್ರೂ ಸಂಧಿಗೆ ಒಪ್ಕೊಳ್ತಾನ ನೋಡೋಣ ಅಂತ ಹೇಳಿ 85ನೇ ಭಾಗ ಇದು. ಬಿಸುಡು ಇನ್ನಪ್ಪುಳಂ ಏವಮಂ ಧರಣಿಯಂ ಪೆಚ್ಚಿ ಆಳ್ವಂ. ಏನಪ್ಪುದು ಈ ಕಿಸುರುಳ್, ಈ ದ್ವೇಷದಲ್ಲಿ ನಾವೆಲ್ಲ ಕೂತು ಯುದ್ಧ ಮಾಡುತ್ತಲ್ಲಿ ಏನ್ ಪ್ರಯೋಜನ ಇದೆ ದುರ್ಯೋಧನ, ಇದನ್ನ ಬಿಟ್ಟು ಹಾಕು, ಈ ದ್ವೇಷವನ್ನ ಪಕ್ಕಕ್ಕಿಡು. ಬಿಸುಡು ಇನ್ನಪ್ಪುಳಂ ಏವಮಂ, ಈ ಕೋಪವನ್ನ ಯಾಕಿಟ್ಕೊಂಡಿದೆ ಬಿಸಾಕು. ಕೆಮ್ಮನೆ ಪಾಪ ಕರ್ಮಚಲಮಂ ಕೊಂಡಾಡದೆ ಎಮ್ಮ ಐವರಂ ಬೆಸಕೈಯುತ್ತಿರೆ ನೀ ಮೇಣರಸುಗೈ. ಈ ರೀತಿ ಹಠ ಹಿಡಿಯಕ್ ಹೋಗ್ಬೇಡ, ನಾವು ಐವರೂ ಕೂಡ ನಿನ್ನ ಸೇವಕರಾಗಿ ಇರ್ತೀವಿ, ಅದರಲ್ಲಿ ನಮ್ಗೇನು ಯಾವುದೇ ರೀತಿಯಾದಂತಹ ಹಿಂಜರಿಕೆ ಇಲ್ಲ, ನಿನ್ನ ಸೇವೆ ಮಾಡೋದಕ್ಕೋಸ್ಕರ ನಾವಿರ್ತೀವಿ, ಒಪ್ಕೊಂಬಿಡು, ಯುದ್ಧವನ್ನ ಬಿಟ್ಟು ಒಪ್ಪುಕೋ, ನೀನೇ ರಾಜ್ಯ ಭಾರವನ್ನ ಮಾಡು, ನಮಗೆ ಯಾರಿಗೂ ಬೇಡ. ಸೋದರಿಯದಿಂದ ಒಳ್ಳಿತೆ ವಸುಧಾಮಂಡಲಂ, ಇದಕ್ಕಿಂತ ಸೊಗಸಾಗಿರುವಂತದ್ದು ಈ ಭೂಮಿನಲ್ಲಿ ಏನಾರು ಇದೆಯಾ, ನಾವೆಲ್ಲ ಒಟ್ಟಾಗಿ ಕೂಡ್ಕೊಂಡು ಬಾಳಿ ಅಧಿಕಾರವನ್ನ ಮಾಡ್ಕೊಳ್ಳೋಣ, ಅದರಲ್ಲಿ ಯಾಕೆ ಅಂತ ಹೇಳಿ ಕೈ ಮುಗಿದು ಬೇಡ್ಕೊಳ್ತಾನೆ. ಕೈಯೊಡ್ಡಿ ಬೇಡಿದಂ. ಧರ್ಮರಾಯ ಕೈ ಮುಗಿದು ಕೊನೆ ಬಾರಿಯ ಪ್ರಯತ್ನದ ಹಾಗೆ ಬಿಟ್ಟು ಬಿಡು ದುರ್ಯೋಧನ, ಈ ಹಠವನ್ನ ಬಿಟ್ಟು ಬಿಡು, ನಾವು ರಾಜ್ಯಭಾರವನ್ನ ಒಟ್ಟಿಗೆ ಮಾಡೋಣ, ನೀನೇ ಮಾಡುವಂತೆ ನಾನು ನಿಮ್ಮ ಸೇವಕರಾಗಿ ನಾವು 5 ಜನ ಇರ್ತೀವಿ, ಒಪ್ಕೋ ಅಂತ ಹೇಳಿ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದು ಆಗಲ್ಲ. ಹೀಗೆ ಧರ್ಮರಾಯ ಕೇಳಿಕೊಂಡ ನಂತರ ಕೃಷ್ಣನು ಮುಂದೆ ಬರ್ತಾನೆ, ಒಪ್ಪಿಸುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಬಿಟ್ಟು ಬಿಡು ದುರ್ಯೋಧನ, ಆಗಿದ್ದಾಗೋಯ್ತು, ಆಕ್ಚುಲಿ ನೀನೇ ಕೊಡಬೇಕಾಗಿತ್ತು ಪಾಂಡವರಿಗೆ, ಅವ್ರಿಗೆ ಏನು ಅವರ ರಾಜ್ಯ ಇತ್ತು ಅದನ್ನ ಕೊಟ್ಬಿಡ್ಬೇಕಾಗಿತ್ತು, ನೀನೇ ಕೊಡಲಿಲ್ಲ. ಈಗ ಅವರೇ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ, ಅವರೇ ಕೇಳ್ತಿಲ್ಲ, ಅದನ್ನ ಬಿಟ್ಬಿಡ್ತೀನಿ ಅಂತ ಅವರೇ ಹೇಳ್ತಿದ್ದಾರೆ, ಇನ್ನೇನ್ ಸಮಸ್ಯೆ, ಇದಕ್ಕಾಗಿ ಅಲ್ವಾ ಯುದ್ಧ ಮಾಡ್ತಾ ಇದ್ದೀನಿ, ಈಗ ಅದೇ ಬೇಡ ಅಂತ ಹೇಳ್ತಿದ್ದಾರೆ, ಬಿಟ್ಟು ಬಿಡು ಅಂತ ಹೇಳಿ ಕೃಷ್ಣ ಕೂಡ ಕನ್ವಿನ್ಸ್ ಮಾಡೋದಕ್ಕೆ ಬರ್ತಾನೆ. ಅದು ವರ್ಕೌಟ್ ಆಗಲ್ಲ. ಆಗ ದುರ್ಯೋಧನ ಹೇಳ್ತಾನೆ 88ನೇ ಭಾಗ. ಆ ದುಶ್ಯಾಸನಂ ಪೊರಳ್ಚಿ ರಣದೊಳ್ಕೊಂದ ಈ ಮರುತ್ಪುತ್ರ ನಿಂತಾದಂ ದಳ್ಳಿಸೆ ನೋಡಿ ನೋಡಿ ಪುದುವಾಳ್ ಎಂತಕ್ಕುಂ ಇಂತು ಈಗಳ್ ಆನಾದನಂ ಮೇಣ್ ಇವನಾದಂ ಏಕೆ ತಡೆವೆರ್. ದುಶ್ಯಾಸನನ್ನ ಕೊಂದಿದ್ದಾನೆ ಭೀಮ, ಇದೇ ಭೀಮನ ಜೊತೆ ಈಗ ಸಂಧಿ ಮಾಡಿಕೊಂಡು ಜೊತೆಗಿರು ಅಂತ ಹೇಳ್ತಾ ಇದ್ದೀರಾ, ಹೇಗೆ ಸಾಧ್ಯ? ಅದು ಆಗುತ್ತಾ? ಅದು ಸಾಧ್ಯ ಎಲ್ಲಾರು ಇದೆಯಾ? ಅವನಿಗೂ ನನಗೂ ಆಗಲ್ಲ, ದೊಡ್ಡ ಮಟ್ಟದ ದ್ವೇಷ ಇದೆ, ಈ ದ್ವೇಷ ಇಟ್ಕೊಂಡು ಜೊತೆಗಿರು ಅಂತ ಹೇಳ್ತಾ ಇದ್ದೀರಲ್ಲ, ಇದೇನಾದ್ರು ಸಾಧ್ಯವಾ? ಆಗಲ್ಲ. ಇನ್ನು ಸೋದರಿಯಕ್ಕೆ ಕನಲ್ದೊಡೆ ಇಂತು ಇನಿಬರಂ ಕಾದಿರಂ ಭರಂ ಗೈದಪೆಂ. ಅಷ್ಟಿದ್ರೆ ಎಲ್ಲರೂ ಯುದ್ಧ ಮಾಡಿ, ನಾನು ಯುದ್ಧ ಮಾಡ್ತೀನಿ, ನಿಮ್ಮೆಲ್ಲರನ್ನ ಫೇಸ್ ಮಾಡೋದಕ್ಕೆ ನಾನು ತಯಾರಿದ್ದೇನೆ, ಅಂದ್ರೆ ನನ್ನ ದ್ವೇಷ ಭೀಮನ ಮೇಲಿದೆ, ಅದನ್ನ ಆ ಹಗೆಯನ್ನ ತೀರಿಸಿಕೊಳ್ಳೇಬೇಕು ಅಂತ ದುರ್ಯೋಧನ ರಿಪ್ಲೈ ಮಾಡ್ತಾನೆ. ಹೀಗೆ ಆರ್ಗ್ಯುಮೆಂಟ್ ನಡಿಬೇಕಾದಾಗ ಬಲದೇವ ಅಥವಾ ಬಲರಾಮರು ತೀರ್ಥಯಾತ್ರೆಯನ್ನ ಮುಗಿಸ್ಕೊಂಡು ಬರ್ತಾರೆ. ನೋಡ್ತಾರೆ ಯುದ್ಧ ಎಲ್ಲ ನಡೀತಾ ಇದೆ, ಎಲ್ಲ ಸತ್ತು ಹೋಗಿದ್ದಾರೆ, ಇಲ್ಲಿ ಮಾತುಕತೆ ನಡೀತಾ ಇದೆ. ನೇರವಾಗಿ ಬಂದವರು ದುರ್ಯೋಧನನನ್ನ ಮಾತಾಡಿಸ್ತಾರೆ, ಯೋಗಕ್ಷೇಮ ವಿಚಾರಿಸ್ತಾರೆ, ಏನಾಯ್ತು ಎತ್ತ ಅಂತ. ಕೃಷ್ಣ ಪಾಂಡವರೆಲ್ಲರೂ ಕೂಡ ನಮಸ್ಕಾರ ಮಾಡ್ತಾರೆ, ಅದಕ್ಕೆ ಹೆಚ್ಚು ಅಟೆನ್ಷನ್ ಕೊಡಲ್ಲ ಬಲರಾಮ. ನೇರವಾಗಿ ದುರ್ಯೋಧನನ ಬಳಿ ಬಂದು ಏನಾಯ್ತು ಎಂತೆಲ್ಲ ಮಾತಾಡಿಸ್ಕೊಂಡು ವಿಷಯಗಳು ಸ್ಪಷ್ಟ ಆಗ್ತಾ ಹೋಗುತ್ತೆ ಬಲರಾಮರಿಗೆ. ಕೃಷ್ಣ ಅದನ್ನ ಗಮನಿಸ್ತಾನೆ, ಗೊತ್ತು ಸಹೋದರ ಬಲರಾಮ ಕೋಪಗೊಂಡಿದ್ದಾನೆ ಯಾವುದೋ ಒಂದು ಕಾರಣಕ್ಕೋಸ್ಕರ, ಈಗ ಅವನ ಮನಸ್ಸನ್ನ ಶಾಂತಗೊಳಿಸದ ಹೊರತು ಇದಕ್ಕೆ ಬೇರೆ ಪರಿಹಾರ ಇಲ್ಲ, ನಾನೇ ಈ ಪರಿಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ನಿಭಾಯಿಸಬೇಕು, ಅಣ್ಣ ಕೋಪ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಕೃಷ್ಣನೇ ಮುಂದೆ ಬಂದು 89ನೇ ಭಾಗ. ಮುಳಿವುಡಂ ಏಯ್ದ ಕೇಳಿದು ಮಳಿ ಪಾಂಡುತನೂಜರ ಮುನ್ನಿನ ಆಳ್ದ ಭೂತಳಮನು ಅದು ಏನು ತಂ ಈಯದೆ ಸುಯೋಧನನು ಉದ್ಧತ್ತ ವೃತ್ತಿಯಂ ಸುಹೃದ್ಬಳಂ ಅಳಿದು ಆಳ್ಗಿಕಾದಿ ಪುದುವಾಳ್ಗೆಗೆ ಒಡಂಬಡಲ್ಲೊಲ್ಲದೆ ಇನ್ನುಂ ಅವ್ವಳಿಸುಂ ಈಗಳ್ ಆತನ್ನೇ ನೀ ಬೆಸಗೊಳ್ ಪುಸಿಯಂ ಸುಯೋಧನಂ. ಅಣ್ಣ ನೋಡಿ ಏನಾಯ್ತು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಕೃಷ್ಣ ಬಲರಾಮನಿಗೆ. ನೀನು ಕೇಳಿಸ್ಕೊಳ್ಳೋದಾದ್ರೆ ಒಂದು ಮಾತು ಹೇಳ್ತೀನಿ ಕೇಳೋಣ. ಈ ಪಾಂಡವರಿಗೆ ದುರ್ಯೋಧನ ಇಷ್ಟಿಷ್ಟು ರಾಜ್ಯವನ್ನ ಬಿಟ್ಕೊಡ್ಬೇಕಾಗಿತ್ತು, ಅದನ್ನ ದುರ್ಯೋಧನ ಮಾಡಲಿಲ್ಲ. ಅವನ ಗರ್ವದಿಂದ ಯುದ್ಧಕ್ಕೆ ಸಜ್ಜಾಗಿ ಯುದ್ಧವನ್ನ ಮಾಡಬೇಕಾಗಿತ್ತು, ಸಾಕಷ್ಟು ಸಾವು ನೋವುಗಳಾಗಿವೆ. ಈಗಲೂ ಕೂಡ ಕೊನೆಯ ಅವಕಾಶ ಅಂತ ಹೇಳಿ ಅವನಿಗೆ ಕನ್ವಿನ್ಸ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದೀವಿ ನಾವೆಲ್ಲ ಸೇರ್ಕೊಂಡು. ಈಗಲೂ ಕೂಡ ಆತ ಒಪ್ಕೊಳ್ತಿಲ್ಲ, ಯುದ್ಧ ಮಾಡಲೇಬೇಕು ಅನ್ನೋ ಹಠದಲ್ಲಿ ಇದ್ದಾನೆ. ಬೇಕಿದ್ರೆ ಆ ಸುಯೋಧನನ್ನೇ ಕೇಳು, ಹೌದು ಅಲ್ವಾ ಅಂತ ಹೇಳಿ ದುರ್ಯೋಧನ ಕೇಳು ಅಂತ ಬಲರಾಮನಿಗೆ ಕೃಷ್ಣ ಹೇಳುವಂಥದ್ದು. ನೋಡಿ ಈ ತರ ಎಲ್ಲ ಆಗಿದೆ, ಇದಕ್ಕೆಲ್ಲ ಕಾರಣ ದುರ್ಯೋಧನನೇ, ಬೇಕಿದ್ರೆ ಅವನ್ನೇ ಕೇಳು ಅಂತ ಹೇಳಿ ಅಣ್ಣನಿಗೆ ಹೇಳುವಂಥದ್ದು ಕೃಷ್ಣ. ಹೌದಾ ಈ ತರ ಆಗಿದೆಯಾ ಯಾಕೆ ಅಂತ ಬಲರಾಮ ದುರ್ಯೋಧನನ್ನ ಕೇಳಿದಾಗ, ಹೌದು ಕೃಷ್ಣ ಹೇಳ್ತಾ ಇರೋದು ನಿಜ, ಯುದ್ಧ ಭೂಮಿಯಲ್ಲಿ ನಾನೇನಕ್ಕೆ ಸುಳ್ಳು ಹೇಳಿ, ಹೌದು ಯುದ್ಧಕ್ಕೆ ನಾನು ಸನ್ನದ್ಧನಾಗಿ ನಿಂತಿದ್ದೇನೆ, ಅವರ ವಿರುದ್ಧ ಹೋರಾಡಲೇಬೇಕು, ಇದರಲ್ಲಿ ನೀವು ಕೂಡ ಅಡ್ಡ ಬರಕ್ ಹೋಗ್ಬೇಡಿ, ನಾನು ನಿರ್ಧಾರ ತಗೊಂಡಾಗಿದೆ, ನನಗೆ ಆಶೀರ್ವಾದವನ್ನ ಮಾಡಿ ಅಷ್ಟೇ, ಒಂದು ನಿರ್ಧಾರ ಆಗಿದೆ, ಮತ್ತೆ ಹಿಂದಕ್ಕೆ ಹೋಗಲ್ಲ, ಅದು ನಿಮಗೂ ಗೊತ್ತು, ನಾನು ಎಂಥವನಂತ ನಿಮಗೂ ಗೊತ್ತು, ನೀವು ಇದಕ್ಕೆ ಅಡ್ಡಲಾಗಿ ಬರಬೇಡಿ ದಯವಿಟ್ಟು ಅಂತ
ದುರ್ಯೋಧನ ಕೇಳ್ಕೊಳ್ತಾನೆ. ಬಲರಾಮನಿಗೆ ಗೊತ್ತು ಸುಯೋಧನ ಅಥವಾ ದುರ್ಯೋಧನ ಹಠಮಾರಿ, ಛಲವಾದಿ, ಇವನು ಒಂದ್ಸಲಿ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿಯೇ ತೀರ್ತಾನೆ, ಹಾಗಾಗಿ ನಿಲ್ಸೋದಕ್ಕಾಗಲ್ಲ. ಆಯ್ತು ಮಾಡು ಅಂತ ಹೇಳಿ ಈ ಕಡೆ ತಿರ್ಕೊಳ್ತಾರೆ. ಪಾಂಡವರ ಕಡೆ ತಿರ್ಕೊಂಡು, ನೋಡಿ ಎಲ್ಲರೂ ಹೋರಾಟ ಮಾಡೋದು ಬೇಡ, ನಿಮ್ಮಲ್ಲೇ ನಿರ್ಧಾರ ಮಾಡ್ಕೊಳ್ಳಿ, ಯಾರು ಮುಂದೆ ಬಂದು ಹೋರಾಟ ಮಾಡ್ತೀರಾ ಅವ್ರ ವಿರುದ್ಧ ಮಾತ್ರ ದುರ್ಯೋಧನ ಹೋರಾಟ ಮಾಡ್ತಾನೆ, ಗೆಲ್ತಾನ ಅವನು. ಅಂದ್ರೆ ಬೈ ಡಿಫಾಲ್ಟ್ ಅಂತ ಬಲರಾಮ ಹೇಳ್ತಿರುವಂತದ್ದು. ಬೈ ಡಿಫಾಲ್ಟ್ ದುರ್ಯೋಧನ ಗೆಲ್ತಾನೆ, ಆಮೇಲೆ ಅವನು ರಾಜನ ಆಗ್ತಾನೆ, ನೀವು ಅವರ ಸೇವಕರಾಗಿ ಎಲ್ಲ ಕೆಲಸವನ್ನ ಮಾಡುವಂತ. ಅಂದ್ರೆ ನೀವೇನ್ ಕಂಡೀಷನ್ ಮುಂದೆ ಇಟ್ಟಿದ್ರಲ್ಲ ಅದಾಗುತ್ತೆ. ಬಟ್ ಯುದ್ಧದಲ್ಲಿ ಈಗ ಸದ್ಯಕ್ಕೆ ಅವನು ಯುದ್ಧ ಮಾಡಲೇಬೇಕು ಅಂತ ಹೇಳ್ತಿರೋದ್ರಿಂದ ಮಾಡಿ, ಆದ್ರೆ ಒಬ್ಬರ ಜೊತೆ ಮಾಡ್ಲಿ, ನೀವೇ ಡಿಸೈಡ್ ಮಾಡಿ ಅಂತ ಹೇಳಿದಾಗ ಭೀಮ ಮುಂದೆ ಬರ್ತಾನೆ. ನಾನೇ ಮಾಡ್ತೀನಿ, ನಾನು ಯುದ್ಧವನ್ನ ನಾನೇ ಮಾಡ್ತೀನಿ ಅಂತ ಹೇಳಿ ಭೀಮ ಮುಂದೆ ಬರ್ತಾನೆ. 91ನೇ ಭಾಗ. ತೊಡರ್ದು ಬಿಡಿಂ ಸುಯೋಧನಂ ಎನ್ನುಂ ಆನಿರೆ ಕೌರವಾಧಿಪತಿಗಿಡುವಗೆ ಪೇಳಿಮೆಂಪೆರಡೊಳಂ ಮುಳಿಸುಂಟೆ. ನಾನಿರಬೇಕಾದ್ರೆ ಬೇರೆ ಯಾರು ಯಾಕೆ ಬೇಕು? ಭೀಮ ಮುಂದೆ ಬಂದಿದ್ದ, ಅವನು ಪೌರುಷವನ್ನ ತೋರಿಸ್ಕೊಳ್ತಾ ಇದ್ದಾನೆ. ನಾನು ಇರಬೇಕಾದ್ರೆ ಬೇರೆಯವರು ಯಾಕೆ, ನಾನೇ ಇದ್ದೀನಲ್ಲ. ಅದು ಅಲ್ಲದೆ ದುರ್ಯೋಧನಿಗೆ ಕೋಪ ಇರುವಂತದ್ದು, ದ್ವೇಷ ಇರುವಂತದ್ದು ನನ್ನ ಮೇಲೆ. ಪೇಳಿಮೆಂಪೆರಡೊಳ್ ಮುಳಿಸುಂಟೆ, ಬೇರೆಯವ್ರ ಮೇಲೆ ಏನಾದ್ರು ಕೋಪ ಇದೆ ಅವನಿಗೆ, ದ್ವೇಷ ಇದೆ? ಇಲ್ಲ, ಇರೋದು ನನ್ನ ಮೇಲೆ. ಮಹಾಪ್ರತಿಜ್ಞೆಯೊಳ್ ತೊಡರ್ದುಮನು ಆನೆ. ಈ ಪ್ರತಿಜ್ಞೆಯಲ್ಲಿ ಪಾತ್ರಧಾರಿಯಾಗಿರುವಂತದ್ದು ನಾನು ಮತ್ತು ದುರ್ಯೋಧನರು ಇಬ್ರೆ, ಇನ್ಯಾರು ಇಲ್ಲ ಅಲ್ವಾ? ಅಷ್ಟೇ ಅಲ್ಲ, ಭೂತಮಳ ನದಿರ್ಕೆ, ಭೂಮಿಯ ಮಾತು ಆ ಕಡೆ ಇರ್ಲಿ, ಭೂಮಿಗೋಸ್ಕರ ಯಾರೆಲ್ಲ ಹೋರಾಟ ಮಾಡ್ತಿಲ್ಲ ಅದು ಆ ಕಡೆ ಇರ್ಲಿ. ಗೆಲೆಲ್ಲಾತರಾರ್ಗೆ ಗೆರಳ್ ನುಡಿಯದಿರು ಎಂದು ಒಡಂಬಡಿಸಂ ಹಳಿಯನ್ ನಯದಿಂ ಮೃಕೋದರಂ. ಹೀಗೆಲ್ಲ ಹೇಳ್ತಾ, ಹಳಿಯಂ ಅಂತ ಹೇಳಿದ್ರೆ ನೇಗಿಲ ಹಿಡಿದಂತಹ ಬಲರಾಮನಿಗೆ ಭೀಮ ಕನ್ವಿನ್ಸ್ ಮಾಡ್ತಿರುವಂತದ್ದು. ನೋಡಿ, ದ್ವೇಷ ಇರುವಂತದ್ದು ನನಗೆ ಮತ್ತು ದುರ್ಯೋಧನನಿಗೆ, ಬೇರೆ ಯಾರು ಬೇಡ ಅಲ್ಲಿ. ಜೊತೆಗೆ ಇದು ಭೂಮಿಯ ಮಾತಲ್ಲ, ಭೂಮಿಗೋಸ್ಕರ ಹೋರಾಟ ಮಾಡುವಂತದ್ದು ಬಹಳ ಹಿಂದೆ ನಿಂತು ಹೋಗಿದೆ. ಇಲ್ಲಿ ಇರುವಂತದ್ದು ನಾವಿಬ್ರು ಪ್ರತಿಜ್ಞೆಯನ್ನ ಮಾಡ್ಕೊಂಡಿದ್ದೀವಿ, ಒಬ್ರಿಗೊಬ್ರು ಹೋರಾಟ ಮಾಡಿ ಒಬ್ಬರಲ್ಲ ಒಬ್ರು ಸಾಯ್ಬೇಕು ಅಂತ ಹೇಳಿ. ಆ ಪ್ರತಿಜ್ಞೆಯನ್ನ ಇತ್ಯರ್ಥ ಮಾಡೋದಕ್ಕೋಸ್ಕರ ಇರುವಂತದ್ದು, ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮುಂದೆ ಬರ್ತಾನೆ ಭೀಮ. ಕನ್ವಿನ್ಸ್ ಮಾಡ್ಲಿಕ್ಕಷ್ಟೇ, ನಾನು ಬಂದಿದ್ದೇನಲ್ಲ, ನಾನು ಹೋರಾಡ್ತೀನಿ ಅಂತ. ಒಪ್ಪಿಗೆ ಆಗುತ್ತೆ. ಈಗ ಭೀಮ ಮತ್ತು ದುರ್ಯೋಧನರು ಹೋರಾಡಬೇಕು ಅಂತ ಹೇಳಿ ಸನ್ನದ್ಧರಾಗ್ತಾರೆ. ಮತ್ತೆ ಒಂದು ವರ್ಣನಾತ್ಮಕವಾಗಿ ಪಂಪ ಹೇಳ್ಕೊಳ್ತಾನೆ ಅದನ್ನ, ಇಬ್ರು ಫೇಸ್ ಟು ಫೇಸ್ ಆಗುವಂತದನ್ನ ವಚನದಲ್ಲಿ ಕಾಣಬಹುದು. ಅಂತು ಸಮರಿದ ಸಂಗ್ರಾಮ ರಂಗದೊಳ್ ಪರಸ್ಪರ ಕ್ರೋಧ ವಿಕ್ಷೇಪ ಹರ್ಷಿತ ಮಾರ್ಗ ಪ್ರಹಸ್ತ ಪ್ರಸಾದಿತ ಘೋರ ಸಂಗ್ರಾಮ ಅತ್ಯುಗ್ರ ಗದಾಘರಿತ ಬಾಸುರ ಭುಜ ಪರಿಘರಿಮಪ್ಪ ಭೀಮ ದುರ್ಯೋಧನ್ ನೀರ್ವರುಂ ಅಂತ ಹೇಳಿ ವರ್ವರಂ ಮೂದಲಿಸಿ ಸವ್ಯ ಪಸವ್ಯ ಭ್ರಾಂತ ಉದ್ಭ್ರಾಂತ ಕರ್ಷಣ ಮಂಡಲ ವರ್ತನಾದಿಗಳಪ್ಪ 32 ಗದಾ ವಿದಕ್ಷಪದೊಳಂ ಅತಿ ಪರಿಚಿತರಾಗಳ್ ಕಾದುವಾಗಳ್ ಅಂತ ಹೇಳಿ ಒಂದಷ್ಟು ವರ್ಣನೆಯನ್ನ ಕೊಡ್ತಾ ಹೋಗ್ತಾನೆ. ಹಾಗೆ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇರುತ್ತೆ. ಇಬ್ರು 2 ದೊಡ್ಡ ಬೆಟ್ಟಗಳ ಹಾಗೆ ಇದ್ದಾರೆ, ಇಬ್ರು ಕಾದಾಡ್ತಾ ಇರುವಂತದ್ದು. ಸಾಕಷ್ಟು ವರ್ಣನೆಗಳಾದ ನಂತರ 95ನೇ ಭಾಗ ನೋಡಿ, ಮುಖ್ಯವಾದಂತದ್ದು. ಸಿಡಿಲು ಎರಗುವಂತೆ ಭೋರೆಂದು ಒಡನೆ ಎರಗಿ ಮಹೋಗ್ರಗನ ಗದಾ ಪರಿಗಿಂದು ಆರ್ದು ಎಡಗಿದ ಪೊಯ್ದೊಡೆ ಭೀಮಂ ಕೆಡಿದಂ ಧರೆ ನಡುವೆ ನೀಳ ಕುತ್ಕೀಳಂಬಲ್. ಹೀಗೆ ಹೋರಾಟ ಮಾಡ್ತಾ ಮಾಡ್ತಾ ಒಂದು ಅರಕ್ಷಣದಲ್ಲಿ ದುರ್ಯೋಧನ ಮೇಲಕ್ಕೆ ಹಾರ್ತಾನೆ. ಸಿಡಿಲು ಎರಗುವಂತೆ ಎರಗಿ ಮೇಲಕ್ಕೆ ಹಾರಿ ಭೋಂಕನೆ ಗದಾಪ್ರಹಾರವನ್ನ ಮಾಡ್ತಾನೆ. ಭೀಮ ದಪ್ಪನೆ ನೆಲದ ಮೇಲೆ ಬೀಳ್ತಾನೆ. ಸ್ವತಃ ಭೀಮನೆ ನೆಲದ ಮೇಲೆ ಬೀಳ್ತಾನೆ, ನೀಲ ಪರ್ವತ ಕೆಳಗೆ ಬೀಳುವ ಹಾಗೆ. ದುರ್ಯೋಧನ ಅಷ್ಟು ಪರಾಕ್ರಮಿಯಾಗಿರ್ತಾನೆ, ಭೀಮನನ್ನು ನೆಲಕ್ಕಚ್ಚಿ ಕೆಡವಿದ ಹಾಗೆ ಮಾಡುವಷ್ಟು ಪರಾಕ್ರಮಿಯಾದಂತಹ ದುರ್ಯೋಧನ ಈ ಕೆಲಸವನ್ನ ಮಾಡುವಂಥದ್ದು. ಆಗ ಮುಂದಿನ ವಚನ ನೋಡಿ, ಬಹಳ ಮುಖ್ಯವಾದಂಥದ್ದು. ದುರ್ಯೋಧನನ ಮನಸ್ಥಿತಿ ಎಂಥದ್ದು, ವ್ಯಕ್ತಿತ್ವ ಎಂಥದ್ದು ಅನ್ನೋದಕ್ಕೆ ಇದು ಕೂಡ ಒಂದು ಡೈಮೆನ್ಷನ್ ಗಮನಿಸಬೇಕಾಗಿರುವಂಥದ್ದು. ಅಂತೂ ದುರ್ಯೋಧನ ಗದಾಪ್ರಹರಣದಿಂದ ಅಚೇತನನಾಗಿರ್ದೊಡೆ. ದುರ್ಯೋಧನ ಹೊಡೆದಂತ ಏಟಿಗೆ ಪ್ರಜ್ಞೆ ತಪ್ಪಿ ಈಗ ಭೀಮ ಬಿದ್ದು ಹೋಗಿದ್ದಾನೆ ನೆಲದ ಮೇಲೆ, ಅಚೇತನನಾಗಿರ್ದೊಡೆ. ಬಿಳ್ದನನು ಹಿರಿಯನೆಂದು ಪವಮಾನ ಮಾರ್ಗದೊಳ್ ಗದೆಯಂ ಬೀಸುವಾಗಳ್. ದುರ್ಯೋಧನನ ಯುದ್ಧ ನೀತಿ ಎಂತದ್ದು ಅಂತ ಹೇಳಿದ್ರೆ, ಬಿದ್ದವನ ಮೇಲೆ ನಾನು ಅಟ್ಯಾಕ್ ಮಾಡಲ್ಲ, ಫೇಸ್ ಟು ಫೇಸ್ ಇದ್ರೆ ನಾನು ಅಟ್ಯಾಕ್ ಮಾಡ್ತಿದ್ದೆ. ಈಗ ಅವನು ಬಿದ್ದು ಹೋಗಿದ್ದಾನೆ, ವೀಕ್ ಸ್ಪಾಟ್ ಅದು, ಅವನ ವಿರುದ್ಧ ಹೋರಾಟ ಮಾಡಬಾರ್ದು, ಇದು ಯುದ್ಧ ನೀತಿ ಅಲ್ಲ ಅಂತ ಹೇಳಿ ತನ್ನ ಗದೆಯನ್ನ ಜೋರಾಗಿ ಒಂದ್ಸರಿ ಬೀಸ್ತಾನೆ. ಪವಮಾನ ಮಾರ್ಗದೊಳ್ ಗದೆಯಂ ಬೀಸುವಾಗಳ್. ಹೀಗೆ ಬೀಸಿದಾಗ ಅದರಿಂದ ಹೊರ ಹೊಮ್ಮಿದಂತಹ ಗಾಳಿ ಭೀಮನನ್ನ ಎಚ್ಚರಗೊಳಿಸುತ್ತೆ. ನೋಡಿ, ದುರ್ಯೋಧನನನ್ನ ವಿಲನ್ ಅಂತ ತೋರಿಸುವಂತಹ ಪರಿವಿಧಿಯಲ್ಲಿ ಇದು ಭಿನ್ನವಾಗಿ ಕಾಣುವಂಥದ್ನ ನಾವು ಗಮನಿಸ್ತೀವಿ. ಬಿದ್ದಂತಹ ಭೀಮನನ್ನ ಹೊಡೆದು ಸಾಯಿಸಬಹುದಾಗಿತ್ತು, ಅವನು ಆ ರೀತಿ ಮಾಡಲಿಲ್ಲ. ಬದಲಿಗೆ ಗದೆಯನ್ನ ಒಮ್ಮೆ ಹೀಗೆ ತಿರುಗಿಸ್ತಾನೆ. ಹಾಗೆ ತಿರುಗಿಸಿದಾಗ ಬಂದಂತಹ ಗಾಳಿಗೆ ಭೀಮ ಎದ್ದೇಳ್ತಾನೆ. ಯಾಕಂದ್ರೆ ಪವನ ಸುತ ಅವನು. ಗಾಳಿ ಹೀಗೆ ಬಂದ ತಕ್ಷಣ ತಂದೆಯೇ ಎಬ್ಬಿಸಿದ ಹಾಗೆ ಕಾಣಿಸುತ್ತೆ ಅನ್ನುವಂಥದ್ದು. ಇದೇ ರೀತಿ ಪ್ರಕರಣ ಪಂಪ ರಾಮಾಯಣದಲ್ಲೂ ಒಂದು ಕಡೆ ರಾವಣ ಲಕ್ಷ್ಮಣ ವಿರುದ್ಧ ಹೋರಾಟ ಮಾಡಬೇಕಾದ್ರೆ, ಯಾಕಂದ್ರೆ ಲಕ್ಷ್ಮಣ ರಾವಣನನ್ನ ಸಾಯಿಸುವಂತದ್ದು ಅದರಲ್ಲಿ ಜೈನ ರಾಮಾಯಣದಲ್ಲಿ. ಹೀಗೆ ಒಮ್ಮೆ ಲಕ್ಷ್ಮಣನನ್ನ ಹೊಡೆದು ಬೀಳಿಸಿರ್ತಾನೆ ರಾವಣ, ಬಿದ್ದು ಹೋಗಿರ್ತಾನೆ. ಆದ್ರೆ ರಾವಣ ಆಗ ಅಟ್ಯಾಕ್ ಮಾಡಲ್ಲ ಲಕ್ಷ್ಮಣನ ಮೇಲೆ, ಬದಲಿಗೆ ಹೀಗೆ ಗಾಳಿ ಬೀಸುವಂತೆ ಬೀಸಿದಾಗ ಲಕ್ಷ್ಮಣನಿಗೆ ಎಚ್ಚರ ಆಗುತ್ತೆ. ಬಹುಶಃ ನಾಗಚಂದ್ರ ಇದೇ ಒಂದು ಇನ್ಸ್ಪಿರೇಷನ್ ಇಟ್ಟುಕೊಂಡು ಅದನ್ನ ಹೇಳಿರಬಹುದು ಅನ್ನುವಂತಹ ಒಂದು ಅಭಿಪ್ರಾಯ. ಭೀಮನನ್ನ ಎಬ್ಬಿಸ್ತಾನೆ ದುರ್ಯೋಧನ ಮತ್ತೆ ಯುದ್ಧ ಮಾಡೋದಕ್ಕೆ. ಸುಯೋಧನನ ಗದೆಯ ಗಾಳಿಯೊಳ್ ಮೂರ್ಛೆಯಿಂದ ಎಚ್ಚೆತ್ತು. ದುರ್ಯೋಧನ ಹೀಗೆ ಬೀಸಿದಂತಹ ಗದೆಯ ಗಾಳಿಗೆ ಮೂರ್ಛೆಯಿಂದ ಎಚ್ಚರ ಆಗುತ್ತೆ.
ಭೀಮನಿಗೆ ಎದ್ದೇಳ್ತಾನೆ. ಧರಾತಳದೊಳ್ ಸೂಸಿದ ತನ್ನ ಗದಾದಂಡಮಂ ಭುಜದಂಡದೊಳ್ ಅಳವಡಿಸಿಕೊಂಡು ವೃಕೋದರನನು ಅಂಬುಜೋದಂ ಬಿಚ್ಚಳಿಸುವ ನೆವದೊಳ್ ಎದ್ದೇಳ್ತಾನೆ. ಎದ್ದು ಗದೆಯನ್ನ ತಗೊಂಡು ಭುಜದ ಮೇಲೆ ಇಟ್ಕೊಂಡು ಮತ್ತೆ ಸನ್ನದ್ಧನಾಗ್ತಾನೆ ಯುದ್ಧ ಕಂಟಿನ್ಯೂ ಮಾಡೋದಕ್ಕೋಸ್ಕರ. ಈ ಸಂದರ್ಭದಲ್ಲಿ ಅವನಿಗೆ ಎನ್ಕರೇಜ್ ಮಾಡಬೇಕಲ್ಲ, ಭೀಮನ ಎದ್ದು ಮತ್ತೆ ಹೋರಾಟ ಮಾಡಕ್ಕೆ ನಿಂತಾಗ ಸ್ವಲ್ಪ ಮಟ್ಟಿಗೆ ಎನ್ಕರೇಜ್ ಮಾಡೋಣ ಅಂತ ಹೇಳಿ ಅಂಬುಜೋದರಂ ಬಿಚ್ಚಳಿಸುವ ನೆವದೊಳ್. ಕೃಷ್ಣ ಭೀಮನನ್ನ ಹುರಿದುಂಬಿಸುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಎಮ್ಮಮ್ಮಂಗೆ ಅಕ್ಕುಂ ಎಂದು ತೊಡೆಯಂಪೊಯ್ದು ಆರುವುದುಂ ದುರ್ಯೋಧನನ ಎರೆದೆಂದು ಅರಿದು. ಕೃಷ್ಣ ಒಂದ್ಸಲಿ ತೊಡೆಗೆ ತಟ್ಕೊಳ್ತಾನಂತೆ. ಭೀಮನನ್ನ ಈ ಕಡೆ ತಿರುಗಿಸ್ಕೊಂಡು ಫಲರೇ ಭೀಮ ಎಸ್ ಕಮಾನ್ ಅಂತ ಹೇಳ್ತೀವಲ್ಲ, ಆ ರೀತಿ ಹೇಳ್ತಾ ತೊಡೆಯನ್ನ ತಟ್ತಾನೆ ಕೃಷ್ಣ. ಅದು ಭೀಮನಿಗೆ ಗೊತ್ತಾಗುತ್ತೆ, ಓ ಏನೋ ಮೆಸೇಜ್ ಕೊಡ್ತಿದ್ದಾನೆ, ಇದೊಂದು ಕೋಡ್ ವರ್ಡ್, ಇದು ಕೃಷ್ಣ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ ಒಂದು ಕೋಡ್ ವರ್ಡ್. ಸೊ ಕೃಷ್ಣ ಹೇಳಿರುವಂತದ್ದು ತೊಡೆಗೆ ಹೊಡಿ ಎನ್ನುವಂಥದ್ದು. ಸೊ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ ಅಂತ ಹೇಳಿ ಎಸ್ ಕಮಾನ್ ಭೀಮ ಬಲರಿ ಭೀಮ ಅಂತ ಹೇಳಿ ಕೃಷ್ಣ ತನ್ನ ತೊಡೆಯನ್ನು ತೊಟ್ಕೊಳ್ಳೋದನ್ನ ಭೀಮ ನೋಡ್ತಾನೆ. ಭೀಮನಿಗೆ ಗೊತ್ತಾಗುತ್ತೆ, ಓ ಕೃಷ್ಣ ಹೇಳ್ತಿದ್ದಾನೆ ದುರ್ಯೋಧನನ ತೊಡೆಯನ್ನ ಮುರಿಬೇಕಂತೆ. 96 ನೆರೆನು ಈ ತಂಗೆ ಊರು ಯುಗ್ಮಂ ನೆರೆನನು ಅರಿಯದೆ ಆನು ಇನ್ನೆಮ್ಮಣ್ಪೆನು. ಇದುವರೆಗೂ ನಾನು ಸುಮ್ಮನೆ ಹೋರಾಟ ಮಾಡ್ತಾ ಇದ್ದೆ, ಅದರ ಒಂದು ವೀಕ್ ಸ್ಪಾಟ್ ಅವನ ತೊಡೆಗಳು, ಮರ್ಮಸ್ಥಾನಗಳು. ಹಾಗಾಗಿ ಈಗ ನನಗೆ ಗೊತ್ತಾಗಿದೆ, ಕೃಷ್ಣ ಯಾವಾಗ ಕನ್ಫರ್ಮೇಶನ್ ಕೊಟ್ಟ ನನಗೆ ಗೊತ್ತಾಗಿದೆ. ಇಂಪೋ ತೆರಪಂ ಪಾರ್ದಿಪೆನ್, ಈಗ ಮಾಡ್ತೀನಿ, ಅವಕಾಶವನ್ನ ಕಳ್ಕೊಳ್ಳಲ್ಲ, ಈಗ ತೋರಿಸ್ತೀನಿ ಎಂದು ವೈಯನೆ ಗದೆಯಂ ಅಣಂಪಾಡಿಗೈದಿರ್ದು ಭೋರೆಂದು ಎರಪ ಉಗ್ರಾರಾತಿಯ ಊರು ದ್ವಯಮಮ್ಮಿಡೆ ತೆಗೆದು ಹಾಗೆ ಬೀಸಿ ತನ್ನ ಗದೆಯನ್ನ ದುರ್ಯೋಧನ ತೊಡೆಗಳ ಮೇಲೆ ರಪ್ ಅಂತ ಹೊಡಿತಾನೆ. ಗದಾಘಾತದಿಂದ ಊರು ಯುಗ್ಮಂ ಮುರಿದು ಎತ್ತಂ ನುಚ್ಚು ನೂರಾಗಿರೆ ಪುಡಿ ಪುಡಿ ಆಗ್ಬಿಡ್ತಾವಂತೆ ದುರ್ಯೋಧನನ ತೊಡೆಗಳು. ಕೆಡೆದನ್ ಇಳಾಭಾಗದೊಳ್ ದಾರ್ತ್ರ ರಾಷ್ಟ್ರಂ. ದುರ್ಯೋಧನ ನೆಲದ ಮೇಲೆ ಧಪ್ ಅಂತ ಬೀಳ್ತಾನೆ, ತನ್ನ 2 ತೊಡೆಗಳನ್ನ ಮುರ್ಕೊಂಡು. ಇದೆ ಊರು ಭಂಗ ಅಂತ ಹೇಳಿದ್ರೆ ತೊಡೆ ಮುರಿಯುವಂತ ಪ್ರಕರಣ ಅನ್ನುವಂಥದ್ದು. ರನ್ನನ ವರ್ಣನೆಯು ಕೂಡ ಬಹಳ ಸೊಗಸಾಗಿ ಬಂದಿರುವಂತದ್ದು. ಅದನ್ನ ಕೂಡ ನೀವು ಎಲ್ಲಾದ್ರೂ ಸಾಧ್ಯವಾದರೆ ಹೋಲಿಕೆ ಮಾಡಬಹುದು. ನಾನು ಎಲ್ಲವನ್ನೂ ಇಲ್ಲಿ ಮೆನ್ಷನ್ ಮಾಡಲ್ಲ. ನೀವು ಗದಾಯುದ್ಧವನ್ನ ಪ್ರತ್ಯೇಕವಾಗಿ ಭೀಮ ಮತ್ತು ದುರ್ಯೋಧನ ನಡುವಿನ ಯುದ್ಧದ ಭಾಗವನ್ನ ರನ್ನನಿಂದ ಆರಿಸಿಕೊಂಡು ಹುಡುಕಿಕೊಂಡು ಬಂದು ಇಲ್ಲಿ ಹಾಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಸ್ಕೊಳ್ಳೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದನ್ನ ಮುಂದುವರಿಸಿಕೊಂಡು ಹೋಗೋಣ. ನಮಸ್ಕಾರ.